ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬಕ್ಕೆ ಮಾಚು ಪಿಚುಗೆ ಸ್ವಾಗತ ಸುಸ್ವಾಗತ. ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಇದಾರಲ್ಲ, ಅವ್ರದ್ದು ಒನ್ ಆಫ್ ದ ಫೇವ್ರೆಟ್ ಜಾಗ ಅಂದರೆ ಇದೆ. 3 ಸರಿ ಬಂದವರಂತ ಅವರಿಗೆ. 25 ಕಂಟ್ರಿಲೂ ಇದರಷ್ಟು ಬೆಸ್ಟ್ ಪ್ಲೇಸ್ ನಾನು ನೋಡೇ ಇಲ್ಲ, ಎಂಜಾಯ್ ಮಾಡೇ ಇಲ್ಲ. ಆದರೆ ಈ ಥರ ಪ್ಲೇಸಸ್ ಕರ್ಕೊಂಬರೋಕ್ಕೆ ದೊಂಬೇಕು. ಫ್ಯಾಮಿಲಿ ಮೆಂಬರ್ಸ್ಗೆ ಮಾಚು ಪಿಚುಗೆ ಸ್ವಾಗತ ಸುಸ್ವಾಗತ. ಮಾಚು ಪಿಚುಗೆ ಹೆಂಗೆ ಹೋಗೋದು ಹೇಳಿ? ಇಂಕಾ ರೈಲ್ ತುಂಬಾನೇ ಫೇಮಸ್. ನೀವು ನೋಡ್ತಾ ಇದ್ರ ಈ ಇಂಕಾ ರೈಲ್ ಹತ್ಕೊಂಡು ಮಾಚು ಪಿಚು ರೀಚ್ ಆಗ್ತೀವಿ. ನಾವಿಬ್ರೆ ಮಾಚು ಪಿಚುಗೆ ಹೋದ್ರೆ ಚಂದನಾ? ನಾವು ನಮ್ಮ ಕರ್ನಾಟಕದಿಂದ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬ 15 ಜನನ ಮಾಚು ಪಿಚುಗೆ ಹೋಗಿ ಕರ್ಕೊಂಡ್ ಬಂದಿದ್ದೀವಿ. ಎಲ್ಲ ರೆಡಿ ಆಗಿದ್ದಾರೆ ಮಾಚು ಪಿಚುಗೆ ಹೋಗಕ್ಕೆ. ಗೈಸ್ ರೆಡಿನಾ ಮಾಚು ಪಿಚುಗೆ? ಅದ್ರ ಜೊತೆಗೆ ಮೇ 23ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಜಪಾನ್ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈ ಕೆಳಗಡೆ ನಂಬರ್ಗೆ ಫೋನು ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಅವ್ರ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ಸ್ನ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಮಾಚು ಪಿಚು ನೋಡಕ್ ಹೋಗೋಣ. ನಾವು ವಿಸ್ಟಾಡೋಮ್ ಹತ್ಕೊಂಡು ಇವಾಗ ನಮ್ಮ ಪಯಣ ಇವಾಗ ಮಾಚು ಪಿಚು ಕಡೆ ನಡೀತಾ ಇದೆ. ವಿಸ್ಟಾಡೋಮ್ ಹೆಂಗಿದೆ ಗೊತ್ತಾ? ಕೇಳ ಹಂಗೆ ಪ್ಯಾನ್ ಔಟ್ ಮಾಡು. ಹಿಂಗೆ ತಿರ್ಗಿಸಿದ್ರೆ ಇಷ್ಟೇ ಅಲ್ಲ, ಹಿಂಗೆ ಮೇಲ್ಗಡೆ ನೋಡಿ, ಮೇಲ್ಗಡೆನೂ ಫುಲ್ಲು ಓಪನ್ನು. ನಮ್ಮವರೆಲ್ಲ ಕೂತ್ಕೊಂಡು ಹೆಂಗಿದೆ ಸರ್ ವಿಸ್ಟಾಡೋಮು? ಮಲ್ಕೊಂಡಿದ್ರಾ? ಆ್ಯಕ್ಚುಲಿ ಒನ್ ಆಫ್ ದ ಬೆಸ್ಟ್ ಟ್ರೈನ್ ಸರ್ವೀಸು ಮಾಚು ಪಿಚುಗೆ ಹೋಗೋದು ವಿಸ್ಟಾಡೋಮ್ ಟ್ರೈನು. ಆಶಾ ಅಂತೂ ಕಿಟಕಿ ಪಕ್ಕ ಕೂತ್ಕೊಂಡ್ಬಿಟ್ಟಿದ್ದಾಳೆ ಎಂಜಾಯ್ ಮಾಡೋಕ್ಕೆ ವ್ಯೂನ. ಆಶಾ ಏನು ಫುಲ್ ಮಾಚು ಪಿಚು ವ್ಯೂನಾ? ಫುಲ್ಲು ಮಾಚು ಪಿಚು. ಈಗ ಆ್ಯಕ್ಚುಲಿ ರೈನಿ ಸೀಸನ್ ಆಯಿತಾ, ಫುಲ್ಲು ನದಿ ತುಂಬಿ ತುಳುಕ್ತಾ ಇದೆ. ಆ ಗ್ರೀನರಿ ಆ ನದಿ ತುಂಬಿ ತುಳುಕೋಕ್ಕೆ ಒಂಥರ ಕಣ್ಣಿಗೆ ಹಬ್ಬ ಆ್ಯಕ್ಚುಲಿ. ಮನೋಹರ ದೃಶ್ಯ. ಎಲ್ಲೆಲ್ಲಿ ನೋಡಿದ್ರು ಕಣ್ಣಿಗೆ ನೋಡಿ ನೋಡಿ ಕಣ್ಣೇ ಸೋತ್ ಹೋಗೋ ಅಂತ ಕಾಣಿಸ್ತಾ ಇದೆ. ವಿನಃ ದೃಶ್ಯಗಳಂತೂ ತುಂಬ ಚೆನ್ನಾಗಿದೆ, ಮನೋಹರ ದೃಶ್ಯ ಅಂತ ಹೇಳ್ಬೋದು. ತಿನ್ನಕ್ಕೆ ಏನೇನೋ ಕೊಟ್ಬಿಟ್ಟಿದ್ದಾರೆ. ಮತ್ತೆ ವಿಸ್ಟಾಡೋಮ್ ಅಮ್ಮ, ವಿಸ್ಟಾಡೋಮು. ಸೊ ಏನು ಕೊಟ್ಟಿದ್ದಾರೆ? ಒಂದು ಚಿಪ್ಸ್ ಕೊಟ್ಟಿದ್ದಾರೆ. ಚಿಪ್ಸ್ ಜೊತೆಗೆ ಕಾಫಿ, ಆಮೇಲೆ ಸ್ನ್ಯಾಕ್ ಬಾರ್ ಆ್ಯಂಡ್ ಚಾಕ್ಲೇಟ್ಸು. ಆಲ್ಮೋಸ್ಟ್ 1.5 ಗಂಟೆ ಟ್ರೈನ್, ಅಮೇಝಿಂಗ್ ಟ್ರೈನ್ ಜರ್ನಿ ಆದಮೇಲೆ ಇವಾಗ ಇಳ್ಕೊತಾ ಇದ್ದೀವಿ. ಇಳ್ಕೊಂಡೆಲ್ಲ ಹೋಗ್ತೀವಿ ಇವಾಗ. ಆಗಸ್ ಕುಲಾಂತಿಸಿಸ್ ಅಂತ ಒಂದು ಹಳ್ಳಿಗೆ ಬಂದಿದ್ದೀವಿ. ಇಲ್ಲಿಂದ ಬಸ್ ತಗೊಂಡು ನಾವು ಮೇಲ್ಗಡೆ ಮಾಚು ಪಿಚುಗೆ ಹೋಗ್ಬೇಕು. ಅದಕ್ಕೂ ಮುಂಚೆ ಟ್ರೈನ್ ರೈಡ್ ಹೆಂಗಿತ್ತು ಚಿನ್ನು? ಆಸಮ್ ಆಗಿತ್ತು ಮಾತ್ರ. ಒಂದು ಕಡೆ ಫುಲ್ ನದಿ ಮತ್ತೆ ಮೌಂಟೇನು, ಜೊತೆಗೆ ವಿಸ್ಟಾಡೋಮ್ ಅಂತ ಹೇಳೋದು ಸುಮ್ಮನೆ ಅಂತ ಹೇಳಲ್ಲ, ಫುಲ್ಲು 360 ಡಿಗ್ರಿ ನೋಡ್ಕೊಂಡು ಬಂದ್ವಿ. ಬನ್ನಿ ಇವಾಗ ಈ ಪುಟ್ಟಾಣಿ ಟೌನು ಮಾಚು ಪಿಚು ಎಂಟ್ರೆನ್ಸ್ ಅಲ್ಲಿರೋದು ಹೆಂಗಿದೆ ಗೊತ್ತಾ? ಬ್ಯೂಟಿಫುಲ್ ಆಗಿದೆ. ನೋಡ್ತೀವಿ ಸರ್. ಹೇಗಿತ್ತು ಮಾಚು ಪಿಚು ಟ್ರೈನ್ ರೈಡ್? ಹೇಗಿತ್ತು? ವ್ಯೂಸ್ ಎಲ್ಲ ಚೆನ್ನಾಗಿತ್ತಾ? ಎಂಜಾಯ್ ಮಾಡಿದ್ರ ವ್ಯೂಸ್ ಎಲ್ಲ? ಅಗಸ್ಟಿಸ್ ಕಲ್ಯಾಂತಿಸ್ ಒಂದು ಪುಟಾಣಿ ಹಳ್ಳಿಗೆ ಬಂದಿದ್ದೀವಿ. ಇಲ್ಲಿಂದ ನಾವು ಬಸ್ ಹತ್ಕೊಂಡು ಮಾಚು ಪಿಚುಗೆ ಹೋಗ್ಬೇಕು ಇವಾಗ. ಪ್ಲೀಸ್. ನಾವೀಗ ಈ ಆಗಸ್ಟ್ ಕಲಾಂತಿಸಿಸ್ ಹಳ್ಳಿಯಿಂದ ಬಸ್ ತಗೊಂಡು ಈ ಬೆಟ್ಟದ ಮೇಲ್ಗಡೆ ನೋಡಿ, ಬಸ್ ತಗೊಂಡು ಈ ಬೆಟ್ಟದ ಮೇಲ್ಗಡೆ ಹೋಗ್ಬೇಕು ಮಾಚು ಪಿಚಿನ ನೋಡೋಕ್ಕೆ. ಕಮ್ಮಿ ಅಲ್ಲ ಗುರು, ಈಸಿ ಅಲ್ಲ ಈ ಮಾಚು ಪಿಚಿಗೆ ಹೋಗೋದು, ಸಖತ್ ಕಷ್ಟ. ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ರೆಡಿಯಾಗಿದ್ದಾರೆ ಇಲ್ಲಿ ಮಾಚು ಪಿಚುನ ಎಕ್ಸ್ಪ್ಲೋರ್ ಮಾಡೋಕ್ಕೆ. ರೆಡಿನಾ ಮೇಡಮ್? ಎಸ್, ಎಲ್ಲರೂ ರೆಡಿನಾ ಮಾಚು ಪಿಚು ಎಕ್ಸ್ಪ್ಲೋರ್ ಮಾಡೋಕ್ಕೆ? Let's explore Machu Picchu. Whoa, ಮೇಡಮ್ ಜಾಲಿ ಜಾಲಿ ಮಾಡಿ, ಜಾಲಿ 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 ಜಾಲಿ. ಏನು ಅಮ್ಮ ಮಗಳಿಬ್ರು ಒಂದೇ ಥರ ಬಟ್ಟೆ ಹಾಕ್ಕೊಂಡಿದ್ದೀರಾ? ಮಾಚು ಪಿಚ್ಚು ಒನ್ ಆಫ್ ದ ವಂಡರ್ಸ್ ಅಲ್ಲಿ ಒಂದಲ್ವಾ ಸರ್, ಅದಕ್ಕೆ ಅಲ್ಲಿ ಅಮ್ಮ ಮಗಳು ಫೀಲಿಂಗು. ನಡಿ ಹೋಗೋಣ. ಸೂಪರ್ ಆಗಿದೆ ಮಾಚು ಪಿಚುಗೆ ಹೋಗೋ ರೋಡ್ ಮಾತ್ರ.
ದಾರಿ ಹೆಂಗಿದೆ ಅಂತ ಹೇಳಿದ್ರೆ ಆ್ಯಕ್ಚುಲಿ ನಡ್ಕೊಂಡು ಕೂಡ ಹೋಗ್ಬೋದು, ಇಲ್ಲ ನಾವು ಈ ಥರ ಚಿಕ್ಕ ಪುಟ್ಟವನಿಗೆ ಬಸ್ ತೊಗೊಂಡು ಕೂಡ ಹೋಗ್ಬೋದು. ನೀರು ಹೆಂಗೆ ಹರಿತಿದೆ ನೋಡಿ. ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬಕ್ಕೆ ಮಾಚು ಪಿಚುಗೆ ಸ್ವಾಗತ ಸುಸ್ವಾಗತ. ಪ್ರಪಂಚದ 197 ದೇಶಗಳಲ್ಲೂ ನಮ್ಮ ಕನ್ನಡ ಬಾವುಟ ಹಾರಿಸ್ತೀವಿ ಅಂತ ಹೇಳಿದ್ವಲ್ಲ, ನಾವಿವತ್ತು ಸೌತ್ ಅಮೇರಿಕಾದ ಪೆರು ದೇಶದ ವಿಶ್ವದ ಅದ್ಭುತ ಇಲ್ಲಿ ಮಾಚು ಪಿಚ್ಚುವಲ್ಲಿ ನಮ್ಮ ಕನ್ನಡ ಬಾವುಟ ಹಾರಿಸ್ತಾ ಇದ್ದೀವಿ. ನಾವು ಒಬ್ಬರೇ ಅಲ್ಲ, ನಮ್ಮ ಜೊತೆ ನಮ್ಮ 15 ಜನ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವ್ರು ಬಂದಿದ್ದಾರೆ. ಜೈ ಕರ್ನಾಟಕ, ಜೈ ಕನ್ನಡಾಂಬೆ. ಯಾವುದೇ ದೇಶಕ್ಕೆ ಹೋಗ್ಲಿ ಈ ಬಾವುಟ ಹಿಡಿಬೇಕಾದ್ರೆ ಆ ಮೈ ಜುಮ್ ಅನ್ನೋದಲ್ಲ, ಆ ಫೀಲೇ ಬೇರೆ. ಜೈ ಕರ್ನಾಟಕ, ಜೈ ಕನ್ನಡಾಂಬೆ. ಹೆಂಗಿದೆ ನೋಡಿ ವ್ಯೂ. ಪ್ರಪಂಚದ ಮೂಲೆ ಮೂಲೆಯಿಂದ ಜನಗಳು ಬರ್ತಾರೆ ಈ ಅದ್ಭುತನ ನೋಡೋಕ್ಕೆ. ಇದು ನೋಡ್ತಾರೆ ನೀವು, ಫುಲ್ಲು ಆ್ಯಂಡೆಸ್ ಮೌಂಟನ್ಸು. ಆ್ಯಂಡೆಸ್ ಮೌಂಟನ್ಸ್ ಮಧ್ಯದಲ್ಲಿ ಮಾಚು ಪಿಚ್ಚು ಇದೆ. ಇಲ್ಲಿ ಈ ವ್ಯೂನ ನಾವು ನೋಡೋದಲ್ದಲೇ ಯಾರನ್ನ ಕರ್ಕೊಂಬಂದಿದ್ದೀವಿ, ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವ್ರನ್ನ ಕೂಡ ಕರ್ಕೊಂಬಂದು ತೋರಿಸಿದೀವಿ. ಎಲ್ಲರೂ ಕೇಳ್ತಿರ್ತಾರೆ ನೀವು ಕರ್ನಾಟಕದಲ್ಲಿ ಬಿಟ್ಟು ಬೇರೆ ಕಡೆ ಎಲ್ಲ ಯಾಕಪ್ಪ ನಮ್ಮ ಕರ್ನಾಟಕದ ಬಾವುಟ ಹಾರಿಸ್ತೀವಿ ಅಂತ. ನಾನು ಹೇಳ್ತಲ್ಲ ಆನ್ಸರ್, ಇದಕ್ಕೆ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವ್ರು ಹೇಳ್ತಾ ಇದ್ದಾರೆ. ಇವತ್ತು ನಾವು ಫ್ಲಾಗ್ ಹಾರಿಸಿದ್ವಿ. ಏನ್ ಫ್ಲಾಗ್ ಇದು, ಏನಕ್ಕೆ ಹಾರಿಸಿದ್ರೆ, ಎಲ್ಲಿಂದ ಬಂದಿದ್ರ ಅಂತ ಕೇಳ್ತಾರೆ. ಯಾವಾಗ ಹೇಳ್ತೀವಿ ಕರ್ನಾಟಕ, ಕನ್ನಡದಿಂದ ಬಂದಿಲ್ಲ. ಇಲ್ಲ ಆಕ್ಚುಲಿ ತುಂಬಾ ಜನ ಕೇಳಿದ್ರು, ಸೊ ಎಲ್ಲರಿಗೂ ಹೇಳಿದ್ವಿ ಕರ್ನಾಟಕ, ಸೌತ್ ಇಂಡಿಯಾ ಅಂತ. ಕೆಲವ್ರಿಗೆಲ್ಲ ಬೆಂಗಳೂರು ಗೊತ್ತಿತ್ತು, ಬೆಂಗಳೂರು ಅಂದ್ರೆ ಓ ಹೌದಾ ಅಂದ್ರು. ಸೊ ದೇವರ ಒಂಥರ ಇದಾಗಿ ನೋಡ್ತಾ ಇದ್ರು. ಒಂಥರ ಫ್ಲಾಗ್ ಹಾರ್ಸಕ್ಕೂ ಬಿಟ್ಟಿಲ್ಲ, ಕಷ್ಟಪಟ್ಟು ಹಾರಿಸಿರೋದು ಇವತ್ತು. ಆಕ್ಚುಲಿ US ಅವರೊಬ್ಬರು ಯಾ ಇಲ್ಲೇನೋ ರೂಲ್ಸ್ ಇದೆಯಂತೆ, ಫ್ಲಾಗ್ ಹಾರಿಸಬಾರ್ದು ಅಂತ. ಬಟ್ ವಿ ಡಿಡ್ ಇಟ್ ಎನಿವೇ. US ಅವರೊಬ್ಬರು ಬಂದಿದ್ರು, ಈ ಫ್ಲಾಗ್ ಕಲರ್ ನೋಡ್ಬಿಟ್ಟು ಬಂದ್ಬಿಟ್ಟು ನಮ್ಮನ್ನು ಕೇಳೋದು ಯಾವ ಫ್ಲಾಗು ಏನು ಎತ್ತ ಅಂತ ಕೇಳಿದ್ರು. ನಾವು ಕರ್ನಾಟಕ ಬ್ಯಾಂಗ್ಳೂರ್ ಅಂದ ತಕ್ಷಣ ಅವ್ರ ತಾತ 1930 KGF ಬಂದಿದ್ರಂತೆ ಕೋಲಾರ್ಗೆ. ಸೊ ಎಲ್ಲಿಂದ ಎಲ್ಲಿಗೆ ಲಿಂಕ್, ಎಲ್ಲಿನ ಪೆರು ಬಾವುಟ ಇಡೀ ಪ್ರಪಂಚದಲ್ಲಿ ಆರ್ಸಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಇಡೀ ಪ್ರಪಂಚಕ್ಕೆ ಗೊತ್ತು ಏನು ಗೊತ್ತಾ, ಇದು ಇಂಕಾ ಸಿವಿಲೈಸೇಷನ್ನು. ಇದನ್ನು ಬೆಟ್ಟ ಗುಡ್ಡ ಮಧ್ಯಗಳಲ್ಲಿ ಇಲ್ಲಿ ಜನಗಳು ವಾಸಿಸ್ತಾ ಇದ್ರು. ಸ್ಪ್ಯಾನಿಷ್ ಅವರು 1500 ಇನ್ವೈಟ್ ಮಾಡಿದಾಗ ಕಂಡುಹಿಡಿಯೋಕ್ಕೆ ಆಗಲಿಲ್ಲ ಇಲ್ಲಿ ಜನಗಳಿದ್ರು ಅಂತ, ಬಿಟ್ಟೋಗ್ಬಿಟ್ರು. 1912 ಒಬ್ಬ ಎಲ್ಡರಾಡೋ ಅಂತ ಚಿನ್ನ ಹುಡ್ಕೊಂಬತ್ತನ್ ಗುರು. ಚಿನ್ನ ಹುಡ್ಕೊಂಬಂದಾಗ ಈ ಜಾಗ ಸಿಗಾಕೊಂಡ್ಬಿಡ್ತದೆ. ಆ ಫೋಟೋ ತೋರಿಸಿನ ಕೆಳಗಿದೆ. ಏನು ಗುರು ಇದೆ ಅಂತ ಎಕ್ಸ್ಕವೇಟ್ ಮಾಡ್ಕೊಂಡು ಹೋದಾಗ ಆವಾಗ ಗೊತ್ತಾಗುತ್ತೆ ಇಂಕಾ ಸಿವಿಲೈಸೇಷನ್ ಅವರು ಇಲ್ಲಿ ಬಂದು ಸೆಟ್ಲಾಗಿದ್ರು. ಅವೆಲ್ಲ ನೋಡ್ತಾ ಇದ್ರಲ್ಲ ಮನೆಗಳು, ಜನಗಳು ಇಲ್ಲಿ ಆ್ಯಕ್ಚುಲಿ ವಾಸಿಸ್ತಾ ಇದ್ರು. ನೀವೇ ಲೆಕ್ಕ ಹಾಕೊಳ್ಳಿ, ಈ ಥರ ಬೆಟ್ಟ ಮಧ್ಯದಲ್ಲಿ ಒಂದು ಪುಟಾಣಿ ಹಳ್ಳಿ ಕಟ್ಕೊಂಡ್ರೆ ಯಾರಿಗಾರು ಗೊತ್ತಾಯ್ತಿತ್ತಾ? ಗೊತ್ತಾಗ ಸೀನೇ ಇಲ್ಲ ಗುರು. ಇದು ಇಂಕಾ ಸಿವಿಲೈಸೇಷನ್ ಮಾಚು ಪಿಚ್ಚು. ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಇದ್ದಾರಲ್ಲ, ಅವ್ರದ್ದು ಒನ್ ಆಫ್ ದ ಫೇವ್ರೇಟ್ ಜಾಗ ಅಂದರೆ ಇದೆ. 3 ಸರಿ ಬಂದವ್ರಂತವ್ರು ಇದೆ. ಇಲ್ಲಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವ್ರನ್ನ ಕರ್ಕೊಂಬಂದಿದ್ದೀವಿ. ಹಲೋ ಏ. ಸೊ ನಾವು ಮಾಚು ಪಿಚ್ಚು ಇಂದ ಮಾತಾಡ್ತಾ ಇದ್ದೀವಿ. ಇಟ್ ಇಸ್ ವೆರಿ ವೆರಿ ಎಮೋಷನಲ್ ಅಂಡ್ ಎಕ್ಸೈಟ್ಮೆಂಟ್. ಅದು 7 ವಂಡರ್ ಅದು ಒಂದು ಇದು ಒನ್ ಆಫ್ ದ 7 ವಂಡರ್ಸ್ ಆಫ್ ದ ವರ್ಲ್ಡ್. ಫ್ಲೈಯಿಂಗ್ ಪಾಸ್ಪೋರ್ಟ್ ಅಂಡ್ ಆಶಾ ಕಿರಣ್ ಮೇಡ್ ದಿಸ್ ಪಾಸಿಬಲ್. ಇದು ಮಾಮೂಲಿ ಬೇರೆ ವೆಕೇಶನ್ ತರ ಅಲ್ಲ, ಇದು ದಿಸ್ ಇಸ್ ಅನ್ ಅಡ್ವೆಂಚರ್. ತುಂಬಾ ಕಷ್ಟ ಬರೋದಕ್ಕೆ. ಆಲ್ಮೋಸ್ಟ್ 30 hours ಫ್ಲೈಟ್, ಅಲ್ಲಿಂದ ಮತ್ತೆ ಬರೋದು, ಮತ್ತೆ ಹೈ ಆಲ್ಟಿಟ್ಯೂಡ್ಸ್ ಅಲ್ಲಿ ವಾಕಿಂಗ್ ಮಾಡೋದು, ಮತ್ತೆ ಸ್ಟೇ ರೆಸ್ಟ್ ಕೊಡೋದು. ಅದರಲ್ಲೂ ನಮಗೆ ಬೇಕಾಗಿರೋ ಫುಡ್ಡು ಇಂಡಿಯನ್ ಫುಡ್ ಕೊಟ್ಬಿಟ್ಟು ಕರ್ಕೊಂಡು ಬಂದು ಆಲ್ಮೋಸ್ಟ್ 75 years ಅವರಲ್ಲಿ ಬಂದಿದ್ದಾರೆ. ಅದನ್ನು ತೋರಿಸ್ಬೇಕು ಫಸ್ಟ್. ಆ್ಯಕ್ಚುಲಿ ನಮ್ಮವರು ಎಲ್ಲರೂ ಎಲ್ಲೆಲ್ಲ ಹೋಗಿ ಬ್ಯಾಂಕಾಕ್ ಅಂತೆ, ದುಬೈ ಅಂತೆ, ಅಲ್ಲಿ ಹೋಗ್ತಾರೆ. ಈ ಥರ ಜಾಗಕ್ಕೆ ಬಂದು ನೋಡಿ ಒಂದ್ಸರಿ. ಆಮೇಲೆ ಆರ್ಗನೈಸರ್ಸ್ ಅಂಡ್ ಗೈಡ್ ಆರ್ ರಿಯಲಿ ಹೆಲ್ಪ್ಫುಲ್ ಆ್ಯಂಡ್ ಫ್ಲೆಕ್ಸಿಬಲ್. ನಮಗೆ ಹೆಂಗೆ ಬೇಕಾ ಹಂಗೆ ಕೇಟರ್ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದಾರೆ. ಸೊ ದಿಸ್ ಇಸ್ ಒನ್ಸ್ ಇನ್ ಎ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಥ್ಯಾಂಕ್ಸ್ ಒನ್ಸ್ ಅಗೇನ್ ಟು ಆಶಾ ಆ್ಯಂಡ್ ಕಿರಣ್. ಇಲ್ಲಿವರೆಗೂ ಒಂದು 25 ಕಂಟ್ರಿ ತಿರುಗಿದ್ದೀನಿ. ಅಲ್ಟಿಮೇಟ್ ಪ್ಲೇಸ್ ಅಂದರೆ ಇದೇ ಪ್ಲೇಸು. ನಾವು ದಿನ ನೋಡ್ತಾ ಇರ್ತೀವಿ. 25 ಕಂಟ್ರಿಲೂ ಇದರಷ್ಟು ಬೆಸ್ಟ್ ಪ್ಲೇಸ್ ನಾನು ನೋಡೇ ಇಲ್ಲ, ಎಂಜಾಯ್ ಮಾಡೇ ಇಲ್ಲ. ನಾವು ಡೈಲಿ ನೋಡ್ತಾ ಇರ್ತೀವಿ, ಇನ್ಸ್ಟಾಗ್ರಾಮ್ ಆಗಲಿ ಫೇಸ್ಬುಕ್ ಆಗಲಿ ಪೋಸ್ಟ್ ಮಾಡ್ತಾನೆ ಇರ್ತಾರೆ ಟ್ರಾವೆಲ್ಸ್ ಅವರು. ಆ ಪ್ಲೇಸು ಥೈಲ್ಯಾಂಡು, ಮಲೇಷ್ಯಾ, ಸಿಂಗಾಪುರ್ ಬರೀ ಇದೆ. ಆದರೆ ಈ ಥರ ಪ್ಲೇಸಸ್ ಕರ್ಕೊಂಬರೋಕ್ಕೆ ದಮ್ಬೇಕು. ಥ್ಯಾಂಕ್ ಯು ಫ್ಲೈಯಿಂಗ್ ಪಾಸ್ಪೋರ್ಟ್. ಲೋಕಲ್ ಎಕ್ಸ್ಪೀರಿಯನ್ಸಸ್. ಯಾವುದು ತಿಂದಿದ್ದು, ಪಿಸ್ಕೋ ಸಾವರ್ ಕುಡಿದಿದ್ದು, ಇಟ್ ವಾಸ್ ರಿಯಲಿ ಸ್ಮಾಲ್ ಪಿಗಿ.
ನೀವೆಲ್ಲ ಏನು ನೋಡ್ತಾ ಇರೋ ಗೊತ್ತಾ, ಈ ಮಾಚು ಪಿಚು ಬಂದ್ಬಿಟ್ಟು ಬೆಟ್ಟದ ಮಧ್ಯೆ ಇರೋದು. ಅವ್ರು ಹೆಂಗೆ ವ್ಯವಸಾಯ ಮಾಡ್ತಾ ಇದ್ರು, ಇಲ್ಲಿ ಬಂದು ಸ್ಟೆಪ್ ಬೈ ಸ್ಟೆಪ್ ಇರಿಗೇಷನ್ ಮಾಡ್ತಾ ಇದ್ರು. ಇಲ್ಲಿ ನೋಡ್ತಾ ಇದ್ರು ನೋಡಿ, ಇದು ಟೆರೆಸ್ ಇರಿಗೇಷನ್ ಅಂತಾರೆ. ಹೆಂಗೆ ಅಂದರೆ ಮೇಲ್ಗಡೆ ಇರೋ ಟೆರೆಸಲ್ಲಿ, ಈ ಟೆರೆಸಲ್ಲಿ ಇದೆಯಲ್ಲ, ಅದಕ್ಕೆ ಜಾಸ್ತಿ ನೀರು ಯಾವ್ದಕ್ಕೆ ಬೇಕು ಅದನ್ನು ಮೇಲ್ಗಡೆ ಹಾಕ್ತಾ ಇದ್ರು. ಹಂಗೆ ಹೋಗ್ತಾ 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 ಕೆಳಗಡೆ ಹೋಗ್ತಾ ಇತ್ತು. ತುಂಬ ಚೆನ್ನಾಗಿದೆ, ನಮಗೆ ಅವಿಸ್ಮರಣೀಯವಾಗಿದೆ. ಇದನ್ನು ಮಾಡಿಸಿದ ನಿಮಗೆ ತುಂಬ ಥ್ಯಾಂಕ್ಸು ಆಶಾ ಕಿರಣ್. ಒಂದು ನಾನು ಗೊತ್ತಾಗಿದ್ದು ಅಂದರೆ ನಿಮಗೆ ನೀವು ಹೇಗೆ ಎಂಜಾಯ್ ಮಾಡ್ತಾರೋ ಹಾಗೆ ಬೇರೆಯವರು ಮಾಡಲಿ ಅನ್ನೋ ಮನೋಭಾವ ನಿಮ್ಮಲ್ಲಿ ನನಗೆ ಕಾಣಿಸ್ತು. ಸೊ ಅದು ತುಂಬ ಗ್ರೇಟು. ಒಂದು ನೀವು ಹೇಳ್ದಂಗೆ ಫ್ಯಾಮಿಲಿನೇ ಹೋಗ್ತಾ ಇದೆ ಅನ್ನೋ ಥರ ಇದೆ. ತುಂಬ ಸಂತೋಷ ಆಯಿತು ಸರ್. ಸರ್ ಏಜ್ ಬಂದ್ಬಿಟ್ಟು 66, ನಾನು 62. ಮ್ಯಾಮ್ ಏಜ್ ಬಂದ್ಬಿಟ್ಟು 62. ಕೆಲವ್ರು ಅನ್ಕೋತಾರೆ ಅಮೆಝಾನ್ ಕಾಡು ಪೆರು ಅಂದರೆ ಹೈಕ್ ಮಾಡಬೇಕು ಗುರು, ಆಗಲ್ಲ ಅಂತ. ನಾವೀಗ ಇನ್ನೂ ಮಾಚು ಪಿಚ್ಚುಲಿದ್ದೀವಿ, ಹೈಕ್ ಮಾಡ್ಕೊಂಬಂದಿದ್ದೀವಿ. ಸರ್ನ ಮತ್ತು ಮೇಡಮ್ನ ಅಮೆಝಾನ್ ಕಾರ್ಡ್ ಕರ್ಕೊಂಡೋಗಿ ಆ ಕಾರ್ಡಲ್ಲಿ ಫುಲ್ ಎಕ್ಸ್ಪ್ಲೋರ್ ಮಾಡಿಸ್ತೀವಿ. ಬೇರೆ ಯಂಗ್ಸ್ಟರ್ಸೇ ಬರೋ ಅಂಥ ಜಾಗ ಅಲ್ಲ ಅಮೆಝಾನು. ವಯಸ್ಸಾದವರು ಬಂದು ಆ ಪ್ರಕೃತಿ ಸೌಂದರ್ಯ ನೋಡಿ ಅಮೆಝಾನ್ನ ಕಣ್ ತುಂಬ್ಕೊಬೋದು. ನೆಕ್ಸ್ಟು ಇದಾದಮೇಲೆ ಅಮೆಝಾನೇ. ಥ್ಯಾಂಕ್ ಯು ಮ್ಯಾಮ್, ನಮ್ಮ ಜೊತೆ ಟ್ರಾವೆಲ್ ಮಾಡಿ. ನಾವು ಸ್ವಲ್ಪ ಡೌಟ್ ವ್ಯಕ್ತಪಡಿಸಿದ್ವಿ ಅವ್ರನ್ನ ಟ್ರಿಪ್ ಬುಕ್ ಮಾಡೋವಾಗ. ಕಿರಣ್ ಅವ್ರ ಹತ್ರ ಮಾತಾಡಿ ನಂಗೆ 62 ವರ್ಷ ರೀ, ಫಿಟ್ ಆಗಿದ್ದೀನಿ, ಆದರೆ ಬರೋಕ್ಕಾಗತ್ತಾ ಅಂದರೆ ಬನ್ನಿ ಮೇಡಮ್ ಹೋಗೋಣ, ಏನಂತದಿಲ್ಲ ಅಂತ ಅವರು ಒಂದು ನಮಗೆ ಹುಮ್ಮಸ್ ಕೊಟ್ಟರು. ಆದ್ದರಿಂದ ನಾವು ಹುಮ್ಮಸ್ಸಿಂದ ಬರ್ತಾ ಇದ್ದೀವಿ. ತುಂಬಾ ಸಂತೋಷ ಮ್ಯಾಮ್ ನೀವು ಜಾಯ್ನ್ ಆಯ್ತು ನಮ್ಮ ಟ್ರಿಪ್ಗೆ. ಇನ್ನೂ ಎಂಜಾಯ್ ಮಾಡೋಣ, ಇನ್ನೂ ಮಸ್ತ್ ಮಜಾ ಮಾಡೋಣ. ವೆಲ್ಕಮ್ ಟು ಫ್ಲೈಯಿಂಗ್ ಪಾಸ್ಪೋರ್ಟ್. ಇಂಥ ವ್ಯೂಗ್ ಓಪನ್ ಆಗ್ತಾ ಇದೆ ನೋಡಿ, ಇದು ಆಸಮ್. ಇಲ್ಲೆಲ್ಲ ಮನೆಗಳಿತ್ತಲ್ವಾ ಕಿರಣ್? ಮನೆಗಳು, ಸ್ಕೂಲ್ಗಳು, ನರ್ಸರಿ, ಮೆಡಿಕಲ್ ಸ್ಟೋರ್ಸು, ಇವೆಲ್ಲ ಅವ್ರ ಮನೆಗಳೇ. ಒಳ್ಳೆ ವ್ಯೂಗ್ ಇತ್ತು ನೀ ಒಟ್ಟಿನಲ್ಲಿ. ಮನೆಗಳು ಕೆಳಗಡೆನೆ ನೋಡಿ, ಇಲ್ಲಿ ವ್ಯವಸಾಯ ಮಾಡ್ಕೋತಾ ಇದ್ರು. ಸರ್ ಹೆಂಗಿತ್ತು ಮಾಚು ಪಿಚ್ಚು? ಸೂಪರು ಸರ್, ಎಕ್ಸ್ಪೀರಿಯನ್ಸ್ ಲೈಫಲ್ಲಿ ಒನ್ ಟೈಮ್ ಈ ಥರ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಥ್ಯಾಂಕ್ಸ್ ಟು ಯು. ಎಂಜಾಯ್ ಮಾಡಿದ್ರಾ? ಸೂಪರ್. ಮೇಡಮ್ ಹೆಂಗಿತ್ತು ಮಾಚು ಪಿಚ್ಚು? ಸೂಪರ್, ಮೈಂಡ್ ಬ್ಲೋಯಿಂಗ್. ಫುಲ್ ಕಳ್ ತುಂಬ್ಕೊಂಡ್ರ ಈ ಸೌಂದರ್ಯನ? ಕಣ್ಣೇನು ಫುಲ್ ಮನಸ್ಸು ಕಣ್ಣು ಎಲ್ಲ ಎಂಟೈರ್ ಥಿಂಗ್ ಫುಲ್ಲು ಎನರ್ಜಿ ಎಲ್ಲ ರಿಜುನೇಟ್ ಆಯ್ತು. ಥ್ಯಾಂಕ್ ಯು ಫಾರ್ ಬೋತ್ ಆಫ್ ಯು. ಥ್ಯಾಂಕ್ ಯು. ಹೆಂಗಿದೆ ಸರ್ ಮಾಚು ಪಿಚ್ಚು ಪೆರು? ಹೌದು, ನಾವು ಮಾಚು ಪಿಚ್ಚು ಅನ್ನೋದು ವಿಶ್ವದಲ್ಲಿ ಅದ್ಭುತ ಪ್ರದೇಶ ಅನ್ನೋದನ್ನು ಗೊತ್ತೇ ಇರಲಿಲ್ಲ. ನಾವೆಲ್ಲ ನಮಗೆ ಗೊತ್ತಿದ್ದು ಭಾರತದ ತಾಜ್ ಮಹಲ್ಲು, ಚೀನಾದ ಗೋಡೆ, ಮಹಾಗೋಡೆ ಮತ್ತು ಪ್ಯಾರಿಸ್ನ ಟವರ್ ಅಷ್ಟೇ ಗೊತ್ತಿದ್ದು. ಬಟ್ ಇದು ನೋಡಿದ್ರೆ ಇದು ಮನುಷ್ಯ ಸ್ವತಃ ಮಾಡಿರೋದು. ಆಗಿನ ಕಾಲದಲ್ಲಿ ಯಾವುದೇ ಒಂದು ಟೆಕ್ನಿಕಲ್ಲು ಸಹಾಯ ಇಲ್ಲದೆ, ಯಾವುದೇ ಒಂದು ಪರಿಣಿತಿ ಇಲ್ಲದೆ ಮಾಡಿರೋದು. ಭಾರಿ ಗ್ರೇಟ್. ಫ್ಲೈಯಿಂಗ್ ಪಾಸ್ಪೋರ್ಟ್ ಜೊತೆ ಬಂದಿದೆ, ಹೇಗೆ ಅನಿಸ್ತು? ಥ್ಯಾಂಕ್ ಯು ವೆರಿ ಮಚ್. ಗುಡ್. ಬರಲಿ ಇನ್ನೊಂದ್ಸಲ ನಾವೆಲ್ಲರೂ ಬರೋಣ. ಪ್ರಪಂಚದ ಅತ್ಯಂತ ಅದ್ಭುತವಾದ ಜಾಗ. ನೀವು ಲಾಮಾ ಅಲ್ಪಾಕ ಕೇಳಿದ್ದೀರಾ? ಆ ಬ್ಯೂಟಿಫುಲ್ ಆಗಿರೋ ಪ್ರಾಣಿಗಳು ಲಾಮಾ ಅಲ್ಪಾಕಗಳನ್ನ ನೋಡ್ಕೊಂಬರೋಣ ಬನ್ನಿ. ಒನ್ ಆಫ್ ದ ಅದ್ಭುತ ಇದು. ಇದರಲ್ಲಿ ಯಾವುದು ಲಾಮಾ ಯಾವುದು ಅಲ್ಪಾಕ ನಿಮ್ಗೆ ಹೇಳೋಕ್ಕೆ ಸಾಧ್ಯನಾ? ಏನಪ್ಪ ಅಂತ ಹೇಳಿದ್ರೆ, ಪೆರು ಅಲ್ಲಿ 2 ಥರ ಪ್ರಾಣಿನ ಬ್ರೀಡ್ ಮಾಡ್ತಾರೆ. ಬ್ರೀಡ್ ಏನಕ್ಕೆ ಮಾಡ್ತಾರೆ? ಇದ್ರದ್ದು ಹುಲ್ಲಿಗೋಸ್ಕರ, ಲಾಮ ಮತ್ತು ಅಲ್ಪಾಕ ಅಂತ. ಇದರಲ್ಲಿ ಲಾಮ ಮತ್ತು ಅಲ್ಪಾಕ 2 ಪ್ರಾಣಿ ಇದ್ದಾವೆ. ಯಾವುದು ಅಲ್ಪಾಕ ಯಾವುದು ಲಾಮ ಹೆಂಗೆ ಕಂಡುಹಿಡಿಯೋದು ಅಂದರೆ, ಲಾಮ ಇದೆಯಲ್ಲ ಇದು ಬಂದು ಕತ್ತು ಉದ್ದ ಇರುತ್ತೆ, ಜಿರಾಫ್ ಥರ. ನೋಡಿ ಇದಳೆ ಮೆಕ್ಕೆ ತೋರಿಸು. ಇದು ಓಕೆ ನೋಡಿ, ಇದು 3 ಅಲ್ಪಾಕ, ಇದೊಂದು ಮತ್ತು ಇದೊಂದು. ಇದು ಮಾತ್ರ ಲಾಮ, ಯಾಕಂದರೆ ಕತ್ ನೋಡಿ ಎಷ್ಟು ಉದ್ದ ಇದೆ. ಇದೊಂದು ಉಗಿಯುತ್ತಂತೆ ಚೆನ್ನಾಗಿ ಮಕ್ಕಕ್ಕೆ. ಅಲ್ಲೋಡು ಒಳ್ಳೆ ಸ್ಮೋಕ್ ಮಾಡ್ತಾರ ಅದು. ಸಿಗರೇಟ್ ಹೊಡಿತದೀಯನಾ? ಉಗಿಬೇಡ ನೀನು. ಬೇಡ, ಇದು ಉಗಿತದಂತೆ. ಮಕ್ಕ ಉಗಿತೀನಿ ನಾನು ಉಗಿದ್ರೆ. ಅಂಡ್ ಬಾಬು ಅವರು ನೋಡ್ತಾ ಐತೆ. ಬಾಬು ಅವರೇ ಉಗಿತದ ನಿಮ್ಮನ್ನ. ಬನ್ನಿ ಕೆಳಗೋಣ. ಸೊ ಇದು ಏನಕ್ಕೆ ಬ್ರೀಡ್ ಮಾಡ್ತಾರೆ ಅಂದರೆ ಇದ್ರ ಹುಲ್ಲಿಗೋಸ್ಕರ. ಅದರಲ್ಲಿ ಬಟ್ಟೆಗಳು ಎಲ್ಲ ಮಾಡ್ತಾರೆ. ನಡೀರಿ ಇವಾಗ ಮಾಡೋದು ತೋರಿಸ್ತಾರಲ್ಲಿ ನಮಗೆ ಚಂದ. ಸರ್ ಮಾತಾಡ್ಸಿ ನೋಡಿ. ಉಗಿಯಕ್ಕೆ ಸ್ಟಾರ್ಟ್ ಆಗ್ತಿದೆ ಅದು. ಉಗಿಬೇಡ. ನಿನ್ನೆ ಅಟ್ಯಾಕ್ ಮಾಡ್ತಾ ಇತ್ತು. ಅದೇನ್ ನೋಡ್ತಿದೆ ಗೊತ್ತಾ? ಇಲ್ಲಿ ಗ್ರೀನ್ ಹಾಕಿದ್ದಾರೆ. ಇಲ್ಲಿ ಹುಲ್ಲು ಎತ್ಕೊಂಡು ಕೊಡಿ, ಅದನ್ನ ಹುಲ್ಲು ಎತ್ಕೊಂಡು ಕೊಡ್ಬೋದು ಅದನ್ನ ತಿನ್ನಕ್ಕೆ. ಕಳ್ಮಗಂದು Chicas pa' acá, chicas así, chica, chica, tawa, pisca, watachapa, chinka, chinka, wakayus pa' maskanata, chinka, chinka, wakayus.
Wakayus pamakanata. Chinka chinka. Saksay mamampi. Kukuy kukuy cha. Imayamanta. ಇಲ್ಲಿ ಅಲ್ಪಾಕ ಹುಲ್ಲಿಂದ ಬಟ್ಟೆ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತಾರೆ. For washing the wool, for dirty the wool is a natural root. It's a natural detergent like this. Yeah, its name is Sahtana or Sachaparakai. It's a natural detergent. Yeah, and this pot, this is the clean water. Now is the produce the natural detergent. Yeah, this root is the same family of the yucca, yaca, mandioc. Yeah, is the same families, is the similar. Yeah, look at this. This root is only for washing, it's not for it. Look at this, the detergent. For this, the filter is a natural basket. We call it suisuna. We use the Andean grasses for this, the filter. Yeah. Look at this, the produce, the sun bubble. Yeah. We call it Inca shampoo. It's a natural shampoo. Yeah. Look the difference. Yeah. Before and after is much better for the machine. Is very clean. Yeah. After the wool is a dry. Yeah. And this position and the shake and the sun is for dry the wool. Yeah. Then we pass all the time is spinning. Look at this. Yeah. We calculate the thread is for the sweater, is for the blanket, for the table runner, for gloves, for socks, is for different textile. Yeah, look at this. When you is broke, when you is finished the wool, is no problem. ಕಲರ್ ಹೆಂಗ್ ಮಾಡ್ತಾರೆ ನೋಡಿ ಹಿಂಗೆ. And right in this position, different color is for dry the wool. Yeah. For 1 hour, 2 hours, the leaves, the flower is fresh. Yeah? Look at this is for obtaining the first color. For example, the red color is the represent the Andean cereal. We call it kiwicha or quinoa. The green color is the represent the coca leaves. The yellow color is the represent the father sun. Yeah. This is a pump of the one tourist who didn't buy anything. Blackmail. You buy something. No, these are yoking. This is alpaca's bone, not tourist bone. Yeah. We call it rookie. ಎಷ್ಟು ಹೇಳ್ತಾ ಇದ್ದೀರಾ ಪಾಂಡು? 150. ಎಷ್ಟು ಹೇಳ್ತಾರೆ ಅವರು? 250. 150. 200. 150. 200 special price. Please. ಸ್ಪೆಷಲ್ ಪ್ರೈಸ್ ಇಲ್ಲ ಇಂಡಿಯಾ 150. You paying cash? ಕ್ಯಾಶ್. ಕ್ಯಾಶ್. 200. I give you cash. 150. 200 special. 150. 50 soles are this. 150. No. Yeah. ಚೆನ್ನಾಗಿದೆ. Chinkas paka, chinkas así, chinka chinka tawa pisca wata chapa, chinka chinka wakayus pamaskanata. ನಾವೀಗ ಈ ಪೆರುವಿನ ಟ್ರೆಡಿಷನಲ್ ಡಿಶ್ ಗಿನ್ನಿ ಪಿಗ್ನ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲರೂ ರೆಡಿನಾ? ಏನದು? ಏನು ಸ್ಟಫಿಂಗ್ ಅದು? ಸೊಪ್ಪಾ? ಎಲ್ಲ ನಿಂತ್ಕೊಳ್ಳಿ ಈಗ ಮುಂದೆ. ಎಲ್ಲ ರೆಡಿನಾ ತಿನ್ನಕ್ಕೆ? ಏ ನೋಡೋಣ ಹೆಂಗಿರುತ್ತೆ ಅಂತ. ಮಮ್ಮಿ ಮಾಡ್ತಾ ಇದ್ರಲ್ಲ. ಓ ಹಿಂಗೆ ಫ್ರೈ. ಇದನ್ನ ನಮ್ಮ ಮನೆಯಲ್ಲಿ ಪೆಟ್ ಥರ ಸಾಕು ಪ್ರಾಣಿ ಥರ ಸಾಕ್ತಾರೆ. ಎಲ್ಲರೂ ತಿನ್ನಕ್ಕೆ ರೆಡಿ ಆಗವ್ರೆ. ಹಾಂ ರೆಡಿನಾ? ನೀವು ತಿಂತೀರಾ? ತಿಂತೀರಾ ಸರ್? ನೀವು ತಿಂತೀರಾ? ನೀವು ತಿಂತೀರಾ? ಏನು ನಡೀತಾ ಇತ್ತಲ್ಲಿ? ಓ ಅದೇನದು ಸೊಪ್ಪ? Huacatay. ಹಾಂ ಕೊಕತ್ತಾಯಿ. Huacatay, yo tengo una hierba. ಓ ಈ ಥರ Así viene. ಸೊಪ್ಪು Ese es ese. ಸೊಪ್ಪು ಒಳಗೆ ಹಾಕ್ಬಿಟ್ಟು ಫುಲ್ಲು ಫ್ರೈ ಮಾಡೋದು. ಪಾಂಡು ಗಿನ್ನಿ ಪಿಗ್ ತಿಂತಾ ಇದ್ದೀರಾ? ಹೆಂಗಿದೆ ನೋಡೋಣ ತಿನ್ನಿ. ಓ
ಸರ್ ಹೆಂಗಿದೆ? ಉಪ್ಪುಪ್ಪಾಗಿದೆ. ಉಪ್ಪುಪ್ಪಾಗಿದೆಯಾ? ಅದು ಚರ್ಮ ಇನ್ನ ಕ್ರಿಸ್ಪಿ ಇರ್ಬೇಕಾಯ್ತೇನೋ ಅಂತ. ಅಲ್ಲೊಬ್ರು ನೋಡಿ ಸರ್ ಏನಾಯ್ತು? ಚೆನ್ನಾಗಿ ಸರ್ ಹಾಕಿ ಒಂದು ಕೈಯೇ ಎಲ್ಲರೂ ತಿನ್ನೋಣ. ಹೆಂಗಿದೆ ಸರ್? ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ? ಇದು ಗಿನ್ನಿ ಪಿಗ್ಗು. ನಮ್ಮ ಕಡೆ ಚಿಕ್ಕ ಮೊಲ ಇರ್ತದಲ್ಲ, ಆ ಮೊಲ ಥರನ ತೊಗೊಂಬಂದು ಮನೇಲಿ ಸಾಕೋತೀವಿ. ಬೆಂಗಳೂರಲ್ಲಿ ತಿಂದರೆ ಮನ್ಸು ಮಾತ್ರ ಬರಲ್ಲ ತಿನ್ನೋಕ್ಕೆ. ಇಲ್ಲಿ ಉಪ್ಪು ಖಾರ ಎಲ್ಲ ಹಾಕ್ಕೊಟ್ಟವ್ರೆ. ಚರ್ಮ ಗಟ್ಟಿ ಇದೆ, ಆದರೆ ಮಾಂಸ ಸಾಫ್ಟಿಗೆ ಒಳ್ಳೆ ಮೊಲ ಇದ್ದಂಗಿದೆ. ಸೇಕ್ರೆಡ್ ವ್ಯಾಲಿ ತುಂಬ ಸೇಕ್ರೆಡ್ ಅಂತಾರೆ. ಈ ಸೇಕ್ರೆಡ್ ವ್ಯಾಲಿ ಏನಪ್ಪ ವಿಶೇಷತೆ ಅಂತ ಹೇಳಿದ್ರೆ, ಈ ಥರ ಗಿನ್ನಿ ಪಿಗ್ ತಿಂದಾದ್ಮೇಲೆ ಕಿರಣ್ ಏನಿದು? ಇದು ಗಿನ್ನಿ ಪಿಗ್ ತಿಂತಾರಲ್ಲ, ಗಿನ್ನಿ ಪಿಗ್ ತಿಂದಾದ್ಮೇಲೆ ಇದನ್ನು ಕುಡಿದ್ರೆ ಹೊಟ್ಟೆಲಿರೋ ಕೊಳೆ ಎಲ್ಲ ತೆಗ್ದಾಕುತ್ತಂತೆ ಅಂತ ಹೇಳಿದ್ರು. ಅದಕ್ಕೆ ಎಲ್ಲರೂ ಕೊಳೆ ತಕ್ಕೊಂಡವ್ರೆ. ಓಕೆ, ಶಿವಾರ್ಪಣ ಮಸ್ತುನಾ? ಸೊ ನೋಡಿ, ಸೇಕ್ರೆಡ್ ವ್ಯಾಲಿ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ. ಜೊತೆಗೆ ಈ ಥರ ಲೋಕಲ್ ಎಕ್ಸ್ಪೀರಿಯನ್ಸ್ ಕೂಡ ಎಲ್ಲರೂ ಮಾಡ್ತಾರೆ. ಲೋಕಲ್ ಎಕ್ಸ್ಪೀರಿಯನ್ಸ್ ಹೆಂಗೆ ಅನಿಸ್ತಾ ಇದೆ? ಕ್ವೀ ತಿನ್ನೋದು ಹೆಂಗೆ ಅನಿಸ್ತಾ ಇದೆ? ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ತುಂಬಾನೇ ಚೆನ್ನಾಗಿತ್ತು. ಡ್ರಿಂಕ್ಸು ಚೆನ್ನಾಗಿತ್ತು. ಡ್ರಿಂಕ್ಸ್ ಚೆನ್ನಾಗಿತ್ತಾ ಸರ್? ನಿಮ್ಗೆ ಹೆಂಗಿತ್ತು ಅನ್ನೋದು ಎಕ್ಸ್ಪೀರಿಯನ್ಸ್? ಎರಡು ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಯಾವ್ದು ತಿಂದ್ರಿ ನೀವು? ನಾನು ಗಿನಿ ಪಿಗ್ ತಿಂದೆ. ಹಾ, ನೂಮ್ರೆ ಅಲಿಸಾಡೋ ಅಲಿಸಾರೋ ಕುಡ್ದೆ. ಇಷ್ಟ ಆಯ್ತಾ? ಮ್ಯಾಮ್ ನೀವೇನ್ ಟ್ರೈ ಮಾಡಿದ್ರಿ ಮ್ಯಾಮ್? ಇಲ್ಲ, ಅದು ಗಿನಿಗೆ ಪಿಗ್ ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ತಿಂದ್ರು 2 ಗಿನಿ ಪಿಗ್ ತಿಂದ್ರು. ಆದ್ರೆ ಗಿನಿ ಪಿಗ್ ಬಾಳನೇ ಇರ್ಲಿಲ್ವಂತೆ. ಇವರೇ ತಿನ್ಕೊಂಡ್ಬಿಟ್ಟಿದ್ರು. ಇಷ್ಟ ಆಯ್ತಾ ಎಕ್ಸ್ಪೀರಿಯನ್ಸ್? ಲೋಕಲ್ ಎಕ್ಸ್ಪೀರಿಯನ್ಸ್ ಹೆಂಗ ಅನಿಸ್ತದೆ ನಿಮಗೆ? ಚೆನ್ನಾಗಿತ್ತಾ? ರಿಯಲಿ ಗುಡ್ ಎಕ್ಸ್ಪೀರಿಯನ್ಸ್. ಹೆಂಗಿತ್ತು ಗಿನಿ ಪಿಗ್ ತಿಂದ್ರೆ? ಚಿಕನ್ ತರ ಇತ್ತಾ? ಇಲ್ಲ, ಇಟ್ ವಾಸ್ ರೆಡ್ ಮೀಟ್ ಆಕ್ಚುಲಿ. ರೆಡ್ ಮೀಟ್. ಓಕೆ, ಇಟ್ ವಾಸ್ ರೆಡ್ ಮೀಟ್. ಓಕೆ, ಗುಡ್ ಎಕ್ಸ್ಪ್ಲನೇಷನ್. ಅದ್ರ ಜೊತೆಗೆ ಅದು ಡ್ರಿಂಕ್ನು ಅಷ್ಟೇ, ಇಟ್ ವಾಸ್ ಸಿಮಿಲರ್ ಟು ವಾಡ್ಕಾ ತರ ಅನಿಸ್ತು ನನಗೆ. ಓಕೆ, ಬಟ್ ಇಟ್ ವಾಸ್ ಗುಡ್. ಥ್ಯಾಂಕ್ ಯು. ನೀವೆಲ್ಲ ಟ್ರೈ ಮಾಡಿದ್ರಪ್ಪ? ಗಿನಿ ಪಿಗ್ ಫಿನಿಶ್ ಮಾಡಿದ ನೋಡಿ, ವ್ಯಾಕ್ ಅನ್ಕೊಂಡು ಎಲ್ಲರೂ ತಿಂದು ಮುಗಿಸಿ ಇಲ್ಲಿ ಫುಲ್ ಫಿನಿಶ್ ಆಗಿದೆ. ನಾನು ಫಸ್ಟ್ ಬಾಲ ತಿಂದೆ, ಸೂಪರ್ ಆಗಿತ್ತು. ನೆಕ್ಸ್ಟ್ ಆಲ್ಕೋಹಾಲ್ ಕೊಟ್ರು ಹೊಟ್ಟೆ ಕ್ಲೀನ್ ಮಾಡ್ಕೊಳಕ್ ಅದನ್ನು ಕುಡಿದಿದ್ದೀನಿ. ಎಲ್ಲ ಕ್ಲೀನ್ ಆಗೋಯ್ತು ನೋಡಿ. ಕ್ಲೀನ್ ವಾಶ್ ಔಟ್. ನೀವು ಒಂದು ಗಿನಿ ಪಿಗ್ ತಿಂದೆ. ಇದೊಂದು ಏನೋ ಗೊತ್ತಿಲ್ಲ, ನೂಡಲ್ಸ್ ತಿನ್ನಕ್ಕಾಗ್ಲಿಲ್ಲ. ಓಕೆ, ಆಮೇಲೆ ಕರಾಕ್ ಕೊಡ್ದೆ. ಮೆಣಸಿನಕಾಯಿ ಬಜ್ಜಿ ತರ. ಇದು ಮೆಣಸಿನಕಾಯಿ ರೆಡ್ ಜೊತೆಗೆ ಎಲ್ಲ ಕೊಡ್ತಾರಲ್ವಾ? ಇದು ಈ ತರ, ಇದು ಬಜ್ಜಿ ತರ ಮಾಡಿದ್ರು. ಇದರೊಳಗಡೆ ಕ್ಯಾರೆಟ್ ಪೀಸ್ ಎಲ್ಲ ಹಾಕಿದ್ರು. ದಿಸ್ ವಾಸ್ ರಿಯಲಿ ಟೇಸ್ಟಿ. ಪಾಂಡು, ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತ ನಿಮ್ಗೆ? ಓಕೆ, ನೀವು ತಿಂದ್ರ ಗಿನಿ ಪಿಗ್ನ? ಅವ್ರು ಫುಲ್ 2 ತಗೊಂಡ್ ತಿಂದ್ರು. ಅವರು 2 ತಿಂದಿರೋದು. ಹೆಂಗಿತ್ತಮ್ಮ ನಿಂದು ಆ ಡ್ರಿಂಕ್? ಹೆಂಗಿತ್ತು? ಆಸಮ್. ಓಕೆ, ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರು ಲೋಕಲ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದಾರೆ ಸೇಕ್ರೆಡ್ ವ್ಯಾಲಿಯಲ್ಲಿ. ಸೊ ಗಿನ್ನಿ ಪಿಗ್ಗೆ ಜೈ. ನೆಕ್ಸ್ಟ್ ಯಾರು ಮಾಚು ಪಿಚ್ಚಿಗೆ ಬರ್ತಾರೆ, ಅದು ಸೇಕ್ರೆಡ್ ವ್ಯಾಲಿಗೆ ಬರ್ತಾರೆ, ಪೀ ಫ್ರೀ ಆಗಿ ಕೊಡ್ತಾರೆ. ನಾವು ಇಲ್ಲಿ ಪೀ ಫ್ರೀ ಆಗಿ ಕೊಡ್ತೀವಿ. ಬನ್ನಿ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ನಮ್ಮ ಜರ್ನಿನ. ಪೆರುವಿನ ಉರುಬಾಂಬಾ ವ್ಯಾಲಿಗೆ ಸ್ವಾಗತ ಸುಸ್ವಾಗತ. ಇದನ್ನು ಸೇಕ್ರೆಡ್ ವ್ಯಾಲಿ ಅಂತಾರೆ. ಸೇಕ್ರೆಡ್ ವ್ಯಾಲಿ ಅಂದರೆ ಎಂತ ಗೊತ್ತಾ? ಇಲ್ಲಿ ಮಣ್ಣು ಎಷ್ಟು ಚೆನ್ನಾಗಿದೆ ಅಂದರೆ ಎಲ್ಲ ಥರ ಹಣ್ಣು ತರಕಾರಿ ಎಲ್ಲ ಬೆಳೆದು ಇಡೀ ಪೆರುಗೆ ಇಲ್ಲಿಂದನೇ ಕಳ್ಸೋದು ಗುರು. ಅದಕ್ಕೆ ಇದನ್ನು ಜನಗಳು ಸೇಕ್ರೆಡ್ ವ್ಯಾಲಿ ಅಂತ ಹೇಳ್ತಾರೆ. ನೀವು ನೋಡ್ತಾ ಇದ್ದೀರಲ್ಲ, ಓಲಿಯಂಟಾಂಬೋ ಅಂತ ಆರ್ಕಿಯಾಲಜಿಕಲ್ ಸೈಟ್ ಇದು. ಏನಿದು ಸೂಚಿಸುತ್ತೆ ಅಂದರೆ ಇಲ್ಲಿ ಅಗ್ರಿಕಲ್ಚರ್. ಇಲ್ಲಿ ನೋಡಿ, ನಾನು ಅಕ್ಕಪಕ್ಕ ನೋಡಿ ತಿರುಗಿಸಿ ನೋಡಿ, ಎಲ್ಲ ಕಡೆ ನಿಧಾನಕ್ಕೆ ತಿರುಗ್ತೀನಿ. ಎಲ್ಲ ಕಡೆ ನಿಮಗೆ ಬೆಟ್ಟ ಕಾಣಿಸ್ತಾ ಇದೆ. ಈ ಬೆಟ್ಟದಲ್ಲಿ ಹೆಂಗಪ್ಪ ವ್ಯವಸಾಯ ಮಾಡ್ತಾಯಿದ್ರು ಇವರು? ಏನು ಗೊತ್ತಾ? ಸ್ಟೆಪ್ ಬೈ ಸ್ಟೆಪ್ ಇರಿಗೇಷನ್ ಸಿಸ್ಟಮ್. ಅಂದರೆ ಮೆಟ್ಲುಗಳ ಮೇಲೆ ಅಲ್ಲಿ ವ್ಯವಸಾಯ ಮಾಡ್ತಿದ್ರು. ನೋಡಿ, ಈಗ ಫ್ಲ್ಯಾಟ್ ಕಾಣಿಸ್ತಾ ಇದೆಯಾ? ಒಂದು ಮೆಟ್ಲುಗಳ ಮೇಲೆ ಒಂದು ಬೆಳೆದ್ರೆ, ಒಂಥರ ತರಕಾರಿ ಬೆಳೆದ್ರೆ, ಅದ್ರ ಮೇಲ್ಗಡೆ ಮೆಟ್ಲು ಮೇಲೆ ಇನ್ನೊಂದು ಥರ ತರಕಾರಿ ಬೆಳೀತಾಯಿದ್ರು. ಸೊ ಇದು ಸೇಕ್ರೆಡ್ ವ್ಯಾಲಿಯ ಉರುಬಾಂಬಾ ಹಳ್ಳಿ. ಎಷ್ಟು ಚೆನ್ನಾಗಿ ವ್ಯವಸಾಯ ಮಾಡ್ಕೊಂಡಿದ್ರು ಅಂದರೆ ಇಡೀ ಪೆರುವಲ್ಲೇ ಇದೇ ಬೆಸ್ಟ್ ಜಾಗ ವ್ಯವಸಾಯಕ್ಕೆ. ಅದ್ರ ಜೊತೆಗೆ ಮೇ 23ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಜಪಾನ್ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈ ಕೆಳಗಡೆ ನಂಬರ್ಗೆ ಫೋನು ಇಲ್ಲ, ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಅವ್ರ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ಸ್ನ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ.